ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದ ಕುಂಭಮೇಳದಲ್ಲಿ ಕಾಲ್ತುಳಿತ ಸಂಭವಿಸಿ ಕನಿಷ್ಠ 30 ಜನರು ಸಾವನ್ನಪ್ಪಿದ್ದಾರೆ. ಇನ್ನು 60 ಮಂದಿ ಗಾಯಗೊಂಡಿದ್ದಾರೆ. ಮೌನಿ ಅಮಾವಾಸ್ಯೆಯ ದಿನದಂದು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಲು ಭಕ್ತರ ದಂಡು ಹರಿದು ಬಂದಾಗ ಈ ಅವಘಡ ಸಂಭವಿಸಿದೆ. ಮೃತರಲ್ಲಿ 25 ಜನರನ್ನು ಗುರುತಿಸಲಾಗಿದೆ ಎಂದು ಅಲ್ಲಿನ ಡಿಐಜಿ ವೈಭವ್ ಕೃಷ್ಣ ತಿಳಿಸಿದ್ದಾರೆ ಎಂದು ಮಾಹಿತಿ. ಗಾಯಾಳುಗಳಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಹರಿದ್ವಾರ, ಉಜ್ಜಯಿನಿ, ಪ್ರಯಾಗ್ರಾಜ್ ಮತ್ತು ನಾಸಿಕ್ಗಳಲ್ಲಿ ವಿಶೇಷ ಸಂದರ್ಭಗಳಲ್ಲಿ ಕುಂಭಮೇಳಗಳನ್ನು ಆಯೋಜಿಸಲಾಗುತ್ತದೆ. ಸುದೀರ್ಘ ಕುಂಭಮೇಳದಲ್ಲಿ ಕೆಲವು ದಿನಗಳು ವಿಶೇಷವಾಗಿರುತ್ತವೆ. ಈ ದಿನಗಳಲ್ಲಿ ಸ್ನಾನ ಮಾಡಲು ಬರುವ ಭಕ್ತರ ಸಂಖ್ಯೆ ಕೋಟಿಯಲ್ಲಿದೆ. ಪ್ರಯಾಗ್ರಾಜಿನಲ್ಲಿ ನಡೆಯುವ ಮಹಾ ಕುಂಭಮೇಳದ ಸಮಯದಲ್ಲಿ ಭಕ್ತರು ಸಂಗಮದಲ್ಲಿ ಸ್ನಾನ ಮಾಡಲು ಬಯಸುತ್ತಾರೆ. ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮವನ್ನು ತ್ರಿವೇಣಿ ಸಂಗಮ ಎಂದು ಕರೆಯಲಾಗುತ್ತದೆ. ಈ ಸಂಗಮ ಪ್ರದೇಶದಲ್ಲಿ ಸ್ನಾನ ಮಾಡುವುದರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ನಂಬಲಾಗಿದೆ. ಆದರೆ ಕೆಲವೊಮ್ಮೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದಾಗ ಅವರಿಗೆ ತಂಗಲು ವ್ಯವಸ್ಥೆ ಮಾಡುವುದು ಕಷ್ಟವಾಗುತ್ತದೆ. ಈ ಹಿಂದೆ ಕುಂಭಮೇಳ ವೇಳೆ ಅಪಘಾತಗಳು ಸಂಭವಿಸಿದ್ದು ಅಂದಿನ ಅಲಹಾಬಾದ್, ಇಂದಿನ ಪ್ರಯಾಗ್ರಾಜ್ 1954ರಲ್ಲಿ ಕುಂಭಮೇಳವನ್ನು ಆಯೋಜಿಸಿತ್ತು. ಸ್ವಾತಂತ್ರ್ಯ ನಂತರ ನಡೆದ ಮೊದಲ ಕುಂಭಮೇಳ ಇದಾಗಿದೆ. ಆ ಕುಂಭಮೇಳದ ಅಂಗವಾಗಿ ಫೆಬ್ರವರಿ 3, 1954ರಂದು ಮೌನಿ ಅಮಾವಾಸ್ಯೆಯ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯ ಭಕ್ತರು ಸೇರಿದ್ದರಂತೆ. ಆನೆಯಿಂದಾಗಿ ಕಾಲ್ತುಳಿತ ಸಂಭವಿಸಿದೆ ಎನ್ನಲಾಗಿದೆ. ಈ ಕಾಲ್ತುಳಿತದಲ್ಲಿ 800ಕ್ಕೂ ಹೆಚ್ಚು ಭಕ್ತರು ಸಾವನ್ನಪ್ಪಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ನೂರಾರು ಮಂದಿ ಗಾಯಗೊಂಡಿದ್ದರೆಂದು ತಿಳಿದಿದೆ. ಘಟನೆ ಆಕಸ್ಮಿಕವಾದರೂ ಹೊಸದೇನೂ ಅಲ್ಲ. ಕುಂಭಮೇಳ ಎಲ್ಲಿ ನಡೆದರೂ ಕಾಲ್ತುಳಿತ ಘಟನೆ ನಡೆಯುತ್ತದೆ ಎಂದು ಸ್ಥಳೀಯ ಭಕ್ತರು ಹೇಳುತ್ತಿದ್ದಾರೆ. ನಮ್ಮ ವರದಿಗಾರ್ತಿ ದಿವ್ಯಾ ದೇವರಭೂಮಿ ಪ್ರಯಾಗ್ದಿಂದ ನಮಗೆ ಮಾಹಿತಿ ನೀಡಿದ್ದಾರೆ. ಅದರಲ್ಲಿ ಹಲವಾರು ಸಾವು ನೋವುಗಳಾಗಿದೆ, ಒಂದಷ್ಟು ಜನಕ್ಕೆ ಗಾಯಗಳು ಕೂಡ ಆಗಿದೆ. ಆದರೆ ಈಗಿನ ಈ ಒಂದು ಪರಿಸ್ಥಿತಿ ನಾವೆಲ್ಲ ನೋಡ್ಬೋದು. ಈಗಿನ ಪರಿಸ್ಥಿತಿ ಸದ್ಯಕ್ಕೆ ಸುಧಾರಿಸಿದೆ. ಎಲ್ಲ ಒಂದು ಸಮಾಧಾನವಾಗಿದೆ. ಸಂಗಮ್ ಘಾಟಲ್ಲಿ ಎಲ್ಲರೂ ಕೂಡ ಸ್ನಾನಗಳು ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಕರ್ನಾಟಕದವರೇ ಆದಂತಹ ಕರ್ನಾಟಕದವರು ಕೂಡ ಅಲ್ಲೇ ಇದ್ದಾರೆ. ಅವರ ಆ ಒಂದು ಕ್ಷಣದ ಒಂದು ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನ ಅವ್ರ ಬಾಯಲ್ಲೇ ಕೇಳೋಣ. ಸರ್ ನಮಸ್ತೆ. ಸರ್ ನೀವು ಯಾವ ಕಡೆಯಿಂದ ಬಂದಿದ್ದೀರಾ? ನಾವು ಹುಬ್ಬಳ್ಳಿ ಕಡೆಯಿಂದ ಬಂದಿದ್ದೀವಿ. ನಿಮ್ದು ಸ್ನಾನ ಎಲ್ಲ ಆಯ್ತಾ ಸರ್? ಆಯ್ತು, ನಮ್ಮ ಸ್ನಾನ ಎಲ್ಲ ಆಯ್ತು. ಯಾವಾಗ ನಿನ್ನೆ ಸ್ನಾನ ಮಾಡಿ? ನಾವು ನಿನ್ನೆನೂ ಮಾಡಿದ್ವಿ, ಮೊನ್ನೆನೂ ಮಾಡಿದ್ವಿ. ಮೊನ್ನೆ ನೈಟಲ್ಲಿ, ಮಂಗಳವಾರ ನೈಟಲ್ಲಿ ಪ್ರವಾಸಿ ರಶ್ ಇತ್ತು. ಒಂದು ಸ್ವಲ್ಪ ಅವಘಡೆ ಆಗಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಪಬ್ಲಿಕ್ ವಿಷಯದಲ್ಲಿ. ಯಾರಿಗೇನು ಅಂತ ತೊಂದರೆ ಆಗಿಲ್ಲ. 12-15 ಮಂದಿಗೆ ಸ್ವಲ್ಪ ಮರಣ ಆಗಿದ್ದಾರೆ. ಅದು ಬಿಟ್ಟು ಮತ್ತೆ ಒಂದು ಅರ್ಧ ಗಂಟೆ ಸ್ಟಾಪ್ ಮಾಡಿದ್ರು. ಮತ್ತು ಕಾಲ ಅವಕಾಶಗಳಿಂದ ಮತ್ತೆ ಚಾಲು ಮಾಡಿದರು. ಮತ್ತು ಪ್ರಯಾಣಿಕರು ಕಂಟಿನ್ಯೂ ಮುಂದೆ ಹೋಗ್ತಾ ಇದ್ರು, ದರ್ಶನಕ್ಕೆ ಹೋಗ್ತಾ ಇದ್ರು, ಕಂಟಿನ್ಯೂಸ್ ಆಗ್ತಾ ಇದ್ರು. ಈಗ ಟೂ ವೀಲರ್ಗಳೆಲ್ಲ ಭಾಳ ಟ್ರಾಫಿಕ್ ಜಾಮ್ ಇದೆ. ಯಾರಾದರೂ ಬರೋದಿದ್ರೆ 5ನೇ ತಾರೀಕು 7 ನಂತರ ಬರ್ರಿ. ಅಲ್ಲಿ ಮಟ್ಟ ಕಾರ್ ಇದು ಮಾಡಿರಿ. ಯಾಕಂದ್ರೆ ಹೈವೇನಲ್ಲಿ ದಿನ ಟ್ರಾಫಿಕ್ ಜಾಮ್ ಇದೆ. ನೋಡಿ ಎಲ್ಲ ವಿಚಾರ ಮಾಡಿ ಬನ್ನಿ. ಆ ಒಂದು ಕಾಲ್ ತುಳಿತ ಆದಂತ ಸಂದರ್ಭದಲ್ಲಿ ನಾವು ಅಲ್ಲಿ ಅರ್ಧ ಮೀಟರ್ನಲ್ಲಿ ಇದ್ದೀವಿ. ಅಮಾವಾಸ್ಯೆ ದಿನ ರಾತ್ರಿ 12 ಗಂಟೆಗೆ ನಾವು ಸಂಗಮ ಘಾಟದಲ್ಲಿ ಇದ್ವಿ. ಸೊ ನಾವು 12 ಗಂಟೆಗೆ ಸಂಗಮ ದ್ವಾರ ಕ್ರಾಸ್ ಆದ್ಮೇಲೆ ಬ್ರಹ್ಮ ಮುಹೂರ್ತ ಅಥವಾ ಸಾಧುಗಳು ಸ್ನಾನದ ನಂತರ ನಾವು ಮಾಡಬೇಕು ಅಂತ ನಾವು ಅಲ್ಲೇ ಕಾಯ್ಕೊಂಡು ಕೂರ್ತಿದ್ವಿ. ಸೊ ಅವಾಗ 1 ಗಂಟೆ ಸುಮಾರು ನಮಗೆ ಕೆಲವು ಜನ ಗಂಭೀರವ್ರನ್ನ ಕಳ್ಕೊಂಡಿರೋದನ್ನ ಓಡಿ ಬಂದು ಅವಾಗ ಹೇಳಿದ್ವಿ, ಇಲ್ಲೆಲ್ಲ ಕೂತ್ಕೋಬೇಡಿ, ಯಾಕಂದ್ರೆ ಹಿಂಗೆ ಆಗಿದೆ ಮುಂದೆ. ಸೊ ನಮಗೆ ಅದಕ್ಕೆ ಒಂದು 10 ನಿಮಿಷದ ಅಂತರ. ಸೊ ಹೀಗಾಗಿದೆ ಅಂದಮೇಲೆ ನಾವು ಮೊದಲು ನಂಬಲಿಲ್ಲ. ಆಮೇಲೆ ಕೇಳೋದು ತಮ್ಮವ್ರನ್ನ ಕಳ್ಕೊಂಡಿರೋರು ತೀರ್ಕೊಂಡಿದ್ದಾರೆ ಅಂತ ಸುದ್ದಿ ಬಂದು ಒಂದು 3 ಜನ ಅಥವಾ 5 ಜನ ಆದರು. ಅವಾಗ ನಮಗೂ ಕೂಡ ಭಯ ಆಯಿತು. ನಮ್ದೇನು ಇನ್ನೊಂದು ಅರ್ಧ ಗಂಟೆ ಆದರೆ ನಾವು ಬಟ್ ಅದೇನು ವಾತಾವರಣ ಜನ ಬರೋ ರೀತಿ ನೋಡಿದ್ರೆ ಕೋಟ್ಯಾಂತರ ಜನ ಲಕ್ಷಾಂತರ ಬರೋದ್ರಿಂದ ನಮಗೂ ಏನು ಇದೆ ಇಲ್ಲೇನಾದರೂ ಆದರೆ ನಮಗೂ ಜೀವಕ್ಕೆ ಭಯ ಇದೆ ಅಂತ ನಾವು ಹೆದರ್ಕೊಂಡು ನಾವು ಅಲ್ಲಿಂದ ವಾಪಸ್ ಬಂದ್ವಿ. ಅದು ನಡೀಬಾರ್ದಿತ್ತು. ಬಟ್ ನಾವು ಆ ಟೈಮಲ್ಲಿ ನಾವು ಟೆಂಟಲ್ಲಿ ಇದ್ದೀವಿ. ಆವಾಗ ನಾವು ಇಲ್ಲಿ ಬರೋದು ನಾವು ಇದ್ದಿದ್ದು ಸೆಕ್ಟರ್ ನಡೀತಾ ಇದ್ವಿ. ಬಟ್ ಇಲ್ಲಿ ನಡೆದಿದ್ದು ಬೇರೆ ಸೆಕ್ಟರ್ ಹೋಗಿ ತ್ರಿವೇಣಿ ಸೆಕ್ಟರ್. ಅಲ್ಲಿಂದ ಇಲ್ಲಿಗೆ ಎಲ್ಲ ಕಡೆ ಕ್ಲೋಸ್ ಮಾಡಿ. ಸೊ ಹಂಗಾಗಿ ಅಲ್ಲೇ ಉಳ್ಕೊಳ್ಳೋದ್ರಿಂದ ನಮಗೆ ಆ ಥರ ನಮಗೇನು ಇದಾಗಿಲ್ಲ. ಬಟ್ ನ್ಯೂಸ್ ಬಂದಾಗ ಇದಾಗಬಾರ್ದಿತ್ತು. ತುಂಬಾ ಜಾಸ್ತಿ ಸಾವು ನೋವುಗಳಾಗಿದೆ. ಒಂದು
ಸಾವಿರಾರು ಜನ ಸತ್ತಿರ್ಬೋದು ಆಗಿದೆ ಅಂದಾಜಿದೆ ಎಲ್ಲ. ಬಟ್ UP ಪೊಲೀಸ್ ಅವ್ರು ಕರೆಕ್ಟ್ ಕೆಲಸ ಮಾಡ್ತಿದ್ದಾರೆ, ಯೋಗಿಜಿ ಅವ್ರ ಕೆಲಸ ಕರೆಕ್ಟಾಗಿ ಮಾಡಿದ್ದಾರೆ. ಬಟ್ ಅದೆಲ್ಲ ತುಂಬ ಎಷ್ಟೊಂದು ನೀವೇ ನೋಡ್ತಾ ಇದ್ದಾರೆ ಅಷ್ಟೆಲ್ಲ ಎಷ್ಟೊಂದು ಜನಕ್ಕೆಲ್ಲ ಅಕಾಮಿಡೇಷನ್ ಕೊಡೋದು, ವ್ಯವಸ್ಥೆ ಕಲ್ಪಿಸೋದು ಎಲ್ಲ ತುಂಬ ಕಷ್ಟ ಮಾಡಿದ್ದಾರೆ. ಏನೋ ಆಗಿದೆ, ಆಗಬಾರ್ದಿತ್ತು ಆಗಿದೆ. ಇದೆಲ್ಲ ಒಂದು ರೀತಿ ಎಲ್ಲ ಘಟನೆಗಳಿಗೆ ಕಾರಣ ಜನ ಚೆನ್ನಾಗಾಯ್ತು, ಪ್ರಚಾರ ಮಾಡಿದ್ರೆ ನಾವು ಬರೋಕ್ಕಾಯ್ತು. ಬಟ್ ಅದರಿಂದ ಎಲ್ಲ ಸೈನ್ಸ್ ಅಂತ ಮಕ್ಕಳಿಂದ ಎಲ್ರಿಗೂ ಆಸೆ ಸಿಕ್ಕಿಬಿಡ್ತು. ಒಂದೇ ಸತಿ 344 ವರ್ಷಕ್ಕೆ ಯಾಕೆ ಹೋಗ್ಬಾರ್ದು ಎಂದು ಅವ್ರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಒಂದು ಲೆವೆಲ್ ಬಟ್ ಇದು ತುಂಬಾ ಕ್ರಾಸ್ ಆಗ್ಬಿಟ್ಟು ಅಂತ ಕಾಣುತ್ತೆ ಅವ್ರ ಎಕ್ಸ್ಪೆಕ್ಟೇಷನ್ಸ್. ಬಟ್ ಒಂದೊಂದು ಬೀದಿಲು ನಲ್ಲಿ ನೀರಿಂದ ಹಿಡಿದು ಚಾರ್ಜಿಂಗ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಯಾರು ಈ ತರ ಎಲ್ಲ ಊಹೆ ಮಾಡೋಕ್ಕೂ ಸಾಧ್ಯನೇ ಇಲ್ಲ, ಆರ್ಗನೈಸ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ವರದಿ ದಿವ್ಯಾ, ಪ್ರಯಾಗ್ರಾಜ್.